ಪೊಲೀಸವರು ನಿಮ್ಮ ಗಾಡಿಯಿಂದ ಕೀ ತೆಗಿಬೋದಾ? ಅಕಾರ್ಡಿಂಗ್ ಟು ಲಾ ಪೊಲೀಸವರು ನಿಮ್ಮ ಗಾಡಿಯಿಂದ ಕೀ ತೆಗಿಯೋಂಗಿಲ್ಲ. ಅನ್ಲೆಸ್ ಯು ಆರ್ ಡ್ರಂಕ್. ನೀವು ಕುಡ್ದಿದ್ರೆ ರ್ಯಾಶ್ ಆಗಿ ಡ್ರೈವ್ ಮಾಡ್ತಾ ಇದ್ದಿದ್ರೆ ಅಲ್ಲಿ ತನಕ ನಿಮ್ಮ ಗಾಡಿಯಿಂದ ಕೀಸ್ ತೆಗಿಯೋಂಗಿಲ್ಲ. ಇಟ್ ಬಿಕಮ್ಸ್ ಅ ರಾಂಗ್ಫುಲ್ ರಿಸ್ಟ್ರೈಂಟ್ ಅಕಾರ್ಡಿಂಗ್ ಟು ಸೆಕ್ಷನ್ 126 ಆಫ್ BNS. ರಾಂಗ್ಫುಲ್ ರಿಸ್ಟ್ರೈಂಟ್ ಅಂದರೆ ಸುಮ್ಮನೆ ನಿಮಗೆ ನೀವು ಹೋಗುವ ದಾರಿಯಲ್ಲಿ ನಿಮಗೆ ಯಾರೂ ತಡೆಯೋಂಗಿಲ್ಲ ಅಂತ ಹೇಳ್ಬಿಟ್ಟು. ಬಟ್ ರಿಯಾಲಿಟಿಯಲ್ಲಿ ಏನಿದೆ, ಲಾ ಥಿಯರಿಗೂ ಮತ್ತು ಲಾ ರಿಯಾಲಿಟಿಗೂ ತುಂಬ ವ್ಯತ್ಯಾಸ ಇದೆ. ಒಂದು ಇನ್ಸಿಡೆಂಟ್ ಪ್ರಕಾರ ನಿಮಗೆ ಹೇಳ್ತೇನೆ. ಒಂದ್ಸಲ ಏನಾಯ್ತು ಅಂದರೆ, ನನ್ನ ಫ್ರೆಂಡ್ ಗಾಡಿಯಲ್ಲಿ ಹೋಗ್ತಿದ್ದ, ಅವನ್ನೆಲ್ಲ ರೂಲ್ಸ್ ಎಲ್ಲ ಫಾಲೋ ಮಾಡ್ತಿದ್ದ, ಹೆಲ್ಮೆಟು ಹಾಕಿದ್ದ, ಅವ್ನು ಹೋಗ್ತಿದ್ದ, ಸುಮ್ಮನೆ ದಾರಿಯಲ್ಲಿ ಹೋಗ್ತಿದ್ದ. ಪೊಲೀಸವರು ರೂಟೀನ್ ಚೆಕ್ ಮಾಡ್ತಿದ್ರು. ನನ್ನ ಫ್ರೆಂಡಿಗೆ ಅವ್ರನ್ನ ಸ್ಟಾಪ್ ಮಾಡಿದ್ರು. ಸ್ಟಾಪ್ ಮಾಡಿಬಿಟ್ಟು ಅವ್ನ ಗಾಡಿಯಿಂದ ಕೀಸ್ ತೊಗೊಂಡ್ಬಿಟ್ರು. ನನ್ನ ಫ್ರೆಂಡ್ ಬಂದುಬಿಟ್ಟು, ಇವಾಗ ಗೊತ್ತಿದೆ ಅಲ್ಲ ಅವ್ನಿಗೆ ಲಾ, ಇದೇ ಥರ ಯಾವುದೋ ರೀಲ್ ನೋಡ್ಕೊಂಡು ಬಿಟ್ಟಿದ್ದಾನೆ, ಸೆಕ್ಷನ್ 126 ಆಫ್ BNS ರಾಂಗ್ಫುಲ್ ರಿಸ್ಟ್ರೆಂಟ್ ಅಂತ ಹೇಳಿಬಿಟ್ಟು ಅವನೇನು ಮಾಡ್ದ, ಪೊಲೀಸವ್ರಿಗೆ ಏನು ರೈಟ್ಸ್ ಇಲ್ಲ ಅಂತ ಹೇಳ್ಬಿಟ್ಟು ಫೋನ್ ತೆಗ್ದ, ವೀಡಿಯೋ ರೆಕಾರ್ಡ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದು ನೋಡಿಬಿಟ್ಟು ಪೊಲೀಸವ್ರು ಇರಿಟೇಟ್ ಆಗಿಬಿಟ್ರು. ಅಷ್ಟರಲ್ಲೇ ಲೇಡಿ ಪೊಲೀಸ್ ಆಫೀಸರ್ ಹತ್ರ ಹೋಗಿ ಅಂತ ನನ್ನ ಫ್ರೆಂಡಿಗೆ ಹೇಳಿದ್ರು. ನಾನು ಲೇಡಿ ಪೊಲೀಸ್ ಆಫೀಸರ್ ಹತ್ರ ಹೋಗ್ತಾನೆ ನನ್ನ ಫ್ರೆಂಡು. ಅಲ್ಲೂ ವೀಡಿಯೋ ಆನ್ ಇಟ್ಕೊಳ್ತಾನೆ. ವೀಡಿಯೋ ಆನ್ ಮಾಡ್ಕೊಂಡು ಕೇಳ್ತಾನೆ, ಮ್ಯಾಮ್ ನಿಮಗೆ ರೈಟ್ಸ್ ಇದೆಯಾ, ಗಾಡಿಯಿಂದ ಕೀಸ್ ತೆಗಿಬೋದಾ ಅಂತ ಒಂದು ಪ್ರಶ್ನೆ ಕೇಳ್ತಾನೆ. ಪೊಲೀಸವ್ರು ಇನ್ನೂ ಇರಿಟೇಟ್ ಆಗಿಬಿಡ್ತಾರೆ. ಅಷ್ಟರಲ್ಲೇ ಸರ್ಕಲ್ ಇನ್ಸ್ಪೆಕ್ಟರ್ ಬರ್ತಾರೆ. ಅವ್ರು ಬಂದುಬಿಟ್ಟು, ಅವ್ನು ಯಾವನು ಅಷ್ಟು ಮಾತಾಡ್ತಿರೋದು, ಅವ್ನ ಗಾಡಿ ಸೀಸ್ ಮಾಡಿ ಅವ್ನಿಗೆ ಪೊಲೀಸ್ ಸ್ಟೇಷನಿಗೆ ಕರ್ಕೊಂಡು ಬರ್ರಿ, ಅವನ ಮೇಲೆ ಸೆಕ್ಷುವಲ್ ಹರಾಸ್ಮೆಂಟ್ ಕೇಸ್ ಹಾಕಿ ಅಂತ ಹೇಳ್ಬಿಟ್ಟು. ನನ್ನ ಫ್ರೆಂಡು ಪಾಪ ಅವ್ನು ಹುಡುಗಿಯರಿಗೆ ಮಾತಾಡೋದಿಲ್ಲ, ಅಂಥವ್ರ ಮೇಲೆ ಸೆಕ್ಷುವಲ್ ಹರಾಸ್ಮೆಂಟ್ ಕೇಸ್ ಹಾಕಿ ಅಂತ ಹೇಳ್ತಾ ಇದ್ದಾರೆ. ಸೊ ಅದಕ್ಕೆ ನಾನು ಹೇಳೋದೇನೆಂದರೆ, ಬರೀ ಲಾ ಗೊತ್ತಿದ್ರೆ ಸಾಕಾಗಿಲ್ಲ, ನಿಮಗೆ ಗೊತ್ತಿರಬೇಕು ಯಾವಾಗ ಹೇಗೆ ಲಾನ ಯೂಸ್ ಮಾಡಬೇಕು ಅಂತ.